ಆರ್ಮಿ ವ್ಯಾನ್ ಫೈನಲಿ ನಾವೆಲ್ಲಿದ್ದೀವಿ. ವೆಲ್ಕಮ್ ಟು ಲೇ. 2 ತಿಂಗಳಿಂದ ನಾವೇನು ಶ್ರಮ ಪಟ್ಟಿದ್ವಿ ಲೇ. ಇಲ್ಲಿ ಸ್ವಲ್ಪ ಈ ನೀರು ಕುಡಿದ್ರೆ ಏನೂ ಆಗಲ್ಲ, ಪ್ಯೂರ್ ನ್ಯಾಚುರಲ್ ವಾಟರ್ ಇರುತ್ತೆ. ಹಾಯ್ ನಮಸ್ಕಾರ, ನಾನು ನಿಮ್ಮ SK ಶಿವಕುಮಾರ್ ಕಂದಿಕೆರೆ. ಬೆಳಗಿನ ಶುಭೋದಯಗಳು. ಈ ದಿನ ನಾವು ಇರುವ ಪ್ಲೇಸ್ ಬಂದು ಪಾಂಗ್. ಈ ಪಾಂಗಲ್ಲಿ ನಾವು ನೈಟು ಸ್ಟೇ ಆಗಿದ್ವಿ. ಸೊ ನಮ್ಮ ಬೈಕ್ಸ್ ಲಗೇಜ್ ಜಾಸ್ತಿ ಇದ್ದಿದ್ದರಿಂದ ಸೊ ಹಾಗಾಗಿ ಟಾಡ್ಪಲ್ ಹಾಕಿ ನೈಟ್ ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು ಗಾಡಿಗಳಿಗೆ ಅಂತೇಳಿ ಟಾಡ್ಪಲ್ ಕಟ್ಟಿದ್ವಿ. ಸೊ ಮಾರ್ನಿಂಗ್ ರಿಮೂವ್ ಮಾಡಿದ್ವಿ. ಈ ಪ್ಲೇಸಲ್ಲಿ ಆಲ್ಟಿಟ್ಯೂಡ್ ತುಂಬ ಹೈ ಇತ್ತು. ಬಿಕಾಸ್ ಯಾಕೆಂದರೆ ಇಲ್ಲಿ ಯಾರು ಸ್ಟೇ ಆಗಬಾರ್ದು ಅಂತಲೂ ಸುಮಾರು ಕಡೆ ಹೇಳ್ತಾ ಇದ್ರು. ನಾವು ಇಲ್ಲಿಗೆ ರೀಚ್ ಆದಮೇಲೆ ಸೊ ತುಂಬ ಆಲ್ಟಿಟ್ಯೂಡ್ 5ರಿಂದ ನಮ್ಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಾಯಿತ್ತು, ಬ್ರೀತಿಂಗ್ ಪ್ರಾಬ್ಲಮ್ಮು. ಲೈಕ್ ನಿನ್ನೆ ಇದು ಮನಾಲಿ ಟು ಲೇಗೆ ಹೋಗುವ ರೂಟ್ ಮ್ಯಾಪು. ಇದು ನಾವು ಸ್ಟೇ ಆಗಿದ್ದ ಹೋಟೆಲಲ್ಲಿ ಇದನ್ನ ನೋಡ್ತೀವಿ. ಅಪ್ಪ ಇವ್ರು ಲೆಕ್ಕಗಳು ವಾಟ್ಸಪ್ ಅಲ್ಲಿ ಕಳಿಸ್ಬಿಟ್ಟು ನನಗೆ ಕನ್ಫ್ಯೂಷನ್ ಮಾಡ್ತಾವ್ರೆ. ಇವ್ರಂತೂ ಇಲ್ಲ ನೀವೇ 225 ತುಂಬಾ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ನಾನು ಲೆಕ್ಕದಲ್ಲಿ ಪಕ್ಕ ಅಲ್ಲಿ ಅವರೇ ಕನ್ಫ್ಯೂಸ್ ಆಗಿ. ಪಾಂಗಲ್ಲಿ ನಮಗೆ ಒಳ್ಳೆ ಊಟ, ರೂಮು ಆ್ಯಂಡ್ ಎಲ್ಲನೂ ವ್ಯವಸ್ಥೆ ಮಾಡಿದ್ದು ಇವರೇ. ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ರು. ಟೈಮ್ ಟು ಟೈಮ್ ನಮಗೆ ಹುಷಾರಿದ್ದಾಗ ಗರಂ ಪಾನಿ ಕೊಟ್ಟು, ಊಟ ಕೊಟ್ಟು, ರೂಮ್ ಕೊಟ್ಟು, ಆದರೂ ಒಳ್ಳೆ ಚೆನ್ನಾಗಿ ನೋಡಿಕೊಂಡ್ರು. ಅದೊಂದು ಖುಷಿ. ಸೊ ಇದು ನಾವು ಸ್ಟೇ ಆಗಿದ್ದು. ನಾವೆಲ್ಲರೂ ರೆಡಿಯಾಗಿ ಹೊರಟಿದ್ದೆ ಲೇ ಕಡೆ ಎಲ್ಲಿ ನೋಡಿದ್ರೂ ಡೆಸರ್ಟ್ ಟೈಪೇ ನಮಗೆ ಕಾಣಿಸ್ತಾ ಇತ್ತು. ಒಂದೊಂದು ಕಡೆ ಮರಳು ಜಾಸ್ತಿ. ಬ್ರೋ ನೋಡಿ ಅಲ್ಲಿ ತುಂಬಾ ಯಾಕಿದೆ, ಎಷ್ಟು ಕುರಿ ನೋಡ್ದಂಗೆ ಆಗ್ತಾಯಿದೆ ಯಾಕನ ಈ ಒಂದು ಪ್ಲೇಸಲ್ಲಿ. ಹಾಗೆ ಮುಂದೆ ಬಂದರೆ ಆರ್ಮಿ ಟ್ರಕ್ಸು ಪಾಸ್ ಆಗ್ತಾಯಿತ್ತು. ತುಂಬ ಟ್ರಕ್ಸ್ ಇತ್ತು, ಡಿಫ್ರೆಂಟ್ ಟ್ರಕ್ಸು. ಅದನ್ನು ನೋಡ್ತಾ ನಿಂತ್ಕೊಂಡ್ವಿ. ಅದಾದಮೇಲೆ ನಮಗೊಬ್ಬರು ಪರಿಚಯ, ಒಬ್ಬರು ಓಲ್ಡ್ ಮ್ಯಾನ್ ಅನ್ನೋದಕ್ಕಿಂತ ಯಂಗ್ ಮ್ಯಾನ್ ಅಂತ ಹೇಳ್ಬೋದು. ಆಸ್ಟ್ರೇಲಿಯಾದಿಂದ ಇಂಡಿಯಾಗೆ ಬರ್ತಾರೆ, ಇಂಡಿಯಾದಲ್ಲಿ ಪಾಸ್ಪೋರ್ಟ್ ಕಳ್ಕೊತಾರೆ. ಅದಾದಮೇಲೆ ಏನು ಮಾಡೋದಂತ ಗೊತ್ತಿಲ್ಲದೆ ಇಲ್ಲೇ ನಾನು ಲಡಾಖ್ನ ಇಂಡಿಯಾನ ಟ್ರಿಪ್ ಮಾಡಬೇಕು ಅಂತೇಳಿ ಹೊಸದಾಗಿ ಒಂದು ಬೈಕ್ ತೊಗೊಂಡು ಹಿಮಾಲಯನ್ 450ನ ಇಂಡಿಯಾ ಟ್ರಾವೆಲ್ ಮಾಡ್ತಾರೆ. ಲಡಾಖ್ ಫುಲ್ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಇವರೆಲ್ಲ ನಮಗೊಂಥರ ಇನ್ಸ್ಪಿರೇಷನ್ ಅನಿಸ್ತು. ಹಾಗೆ ನಮ್ಮ ಉದಯ್ ಬ್ರೋ ತುಂಬ ಟಯರ್ಡ್ ಆಗಿದ್ರು, ಹೆಡೇಕ್ ಆಗಿತ್ತು ಅವ್ರಿಗೆ. ಸೊ ಹಾಗಾಗಿ ನಮ್ಮ ಅಪ್ರಜಿತ್ ಬ್ರೋ ಅವರಿಗೆ ಹೆಡ್ ಮಸಾಜನ್ನು ಮಾಡ್ತಾರೆ. ಸೊ ಅವರು ತುಂಬ ರಿಲ್ಯಾಕ್ಸ್ ಆಗಿ ಹೋಗೋಣ ಬ್ರೋ ಅಂತೇಳಿ ಅಲ್ಲಿಂದ ನಾವು ಹೊರಡ್ತೀವಿ. ಸೊ ಇಲ್ಲಿ ಸ್ವಲ್ಪ ಆಕ್ಸಿಜನ್ ತುಂಬ ಪ್ರಾಬ್ಲಮ್ಮು. ಬಿಕಾಸ್ ಅದಕ್ಕೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ನಿಯರೆಸ್ಟ್ ಯಾವುದಾದ್ರೂ ಹಾಸ್ಪಿಟಲ್ ಇದೆಯಾ ಅಂತೇಳಿ. ಬಿಕಾಸ್ ಇಲ್ಲಿ ಆಕ್ಸಿಜನ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ಅಲ್ಲಿ ಕೇಳಿಕೊಂಡು ಅಲ್ಲಿಂದ ಡೈರೆಕ್ಟು ಈಗ ಹೊರಡ್ತೀವಿ. ವಾಟರ್ ಖಾಲಿಯಾಗಿದೆ. ಸೊ ಇವಾಗ ಆ್ಯಪಲ್ಲು ಮತ್ತು ನ್ಯಾಚುರಲ್ ವಾಟರ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾವಿವಾಗ ಲೇ ರೋಡಲ್ಲಿದ್ದೀವಿ. ಸ್ವಲ್ಪ ವಾಟರ್ ಕುಡಿಬೇಕಿಲ್ಲಿ, ಬಿಕಾಸ್ ವಾಟರ್ ಇಲ್ಲ ಅಂದರೆ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಇವಾಗ ವಾಟರ್ ತೊಗೊಂಡು ಹೊಡ್ತೀವಿ. ಪ್ಯೂರ್ ನ್ಯಾಚುರಲ್ ವಾಟರ್ ನೋಡಿ. ಈ ನೀರು ಕುಡಿದ್ರೆ ಏನೂ ಆಗಲ್ಲ, ಪ್ಯೂರ್ ನ್ಯಾಚುರಲ್ ವಾಟರ್ ಇರುತ್ತೆ. ಸೊ ನಮಗೆ ಇವಾಗ ಆ್ಯಪಲ್ಲು ಆ್ಯಂಡ್ ವಾಟರ್ ಬಾಟಲಲ್ಲಿ ವಾಟ್ರು ಫುಲ್ ಮಾಡಿಕೊಂಡು ಹೊರಡಬೇಕು. ಅಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ. ಸೊ ಆ್ಯಪಲ್ ತೊಳ್ಕೊಂಡು ನೀರು ತೊಗೊಳಕ್ಕೆ ಸ್ಟಾಪ್ ಮಾಡಿದ್ವಿ. ಸೊ ಎಲ್ಲರೂ ಒಂದೊಂದು ಆಪಲ್ ತಿಂದ್ಕೊಂಡು ಇಲ್ಲಿಂದ ಓಡ್ತಾ ಇದ್ದೀವಿ. ಇನ್ನು ಒಂದು 80 ಕಿಲೋಮೀಟರ್ಸ್ ಏನೋ ಇದೆ ಲೇ. ನಮಗೆ ಲೇ ಹೋಗುವಾಗ ತುಂಬ ಪ್ರಾಬ್ಲಮ್ ಆಗಿದ್ದೆ ಆಕ್ಸಿಜನ್. ಸೊ ಆಕ್ಸಿಜನ್ ಇಲ್ಲಿ ಬೇಕು ಅಂತೇಳಿ ಇಲ್ಲಿ ಟಿಬೆಟಿಯನ್ಸು ತುಂಬಾ ಗಿಡ ಮರಗಳನ್ನು ಬೆಳೆಸಿದ್ದಾರೆ. ಸೀರಿಯಸ್ಲಿ ಒಳ್ಳೆ ಐಡಿಯಾ. ಬಿಕಾಸ್ ಇಲ್ಲಿ ಆಕ್ಸಿಜನ್ ಇಲ್ಲಾಂದರೆ ಬದುಕೋದು ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ವೆದರ್ ಚೇಂಜ್ ಆಗ್ತಾ ನಾವು ಲಡಾಖ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ನಿಮಗೆ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಇದು ರೆಡ್ ಸಾಯಿಲ್ಲು. ನಮಗೆ ಈ ಹಿಂದೆ ಬರುವಾಗ ರಾಕ್, ಡೆಸರ್ಟು ಆ ಥರ ಕಾಣಿಸ್ತಾ ಇತ್ತು. ಬಟ್ ಈ ರೋಡಲ್ಲಿ, ಆಫ್ ರೋಡಲ್ಲಿ ತುಂಬಾ ಡಿಫ್ರೆಂಟ್ ಅಂತ ಅನಿಸುತ್ತೆ. ಇಲ್ಲಿ ಸಾಯಿಲ್ ಆಗ್ಬೋದು, ಮತ್ತು ಇಲ್ಲಿ ವೆದರ್ ಆಗ್ಬೋದು, ಇಲ್ಲಿ ಆಕ್ಸಿಜನ್ ಸಪ್ಲೈ ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ಗಿಡ ಮರಗಳನ್ನು ಬೆಳೆಸಿದ್ದಾರೆ ಇಲ್ಲಿ. ಸೀರಿಯಸ್ಲಿ ನಮಗೆ ಈ ಹಿಂದೆ ಪಾಂಗಲ್ಲಿ ಇದ್ದಿದ್ದು ತುಂಬ ಯಾಕೆಂದರೆ ಅಲ್ಲಿ ಆಲ್ಟಿಟ್ಯೂಡ್ ತುಂಬಾ ಕಮ್ಮಿ ಇತ್ತು.
ಇಲ್ಲಿ ಓಕೆ ಆಕ್ಸಿಜನ್ ಪರವಾಗಿಲ್ಲ, ನಮ್ಮ ಕರ್ನಾಟಕದಲ್ಲಿ ಯಾವ ಥರ ವೆದರ್ ಇರುತ್ತೆ, ಸೊ ಆ ಟೆಂಪ್ರೇಚರ್ ಇರುತ್ತೆ, ಅದೇ ರೀತಿ ಇಲ್ಲಿ ನಮಗೆ ಕಾಣಿಸ್ತಾ ಬಂತು. ತುಂಬ ಬ್ಯೂಟಿಫುಲ್ಲಾಗಿ ಇದನ್ನು ಕಾಪಾಡ್ಕೊಂಡಿದ್ದಾರೆ ಈ ಒಂದು ವಿಲೇಜ್ನ. ಸೀರಿಯಸ್ಲಿ ನೋಡೋದಕ್ಕೆ ತುಂಬ ಅಮೇಝಿಂಗ್ ಆಗಿದೆ. ನೋಡಿ, ಅಲ್ಲಿ ಒಂಥರ ಯಾಣ ನೋಡೋ ಥರ ಫೀಲ್ ಆಗ್ತಾ ಇದೆ. ಆ ರಾಕ್ಸ್ ಆಗ್ಬೋದು. ನಾನು ಇದನ್ನೆಲ್ಲ ವೀಡಿಯೋಗಳಲ್ಲಿ ನೋಡ್ತಾ ಇದ್ದೆ, ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲಿ. ಬಟ್ ನಾನು ಇವಾಗ ಡೈರೆಕ್ಟಾಗಿ ನೋಡ್ತಾ ಇದ್ದೀನಿ, ನನಗೆ ಆ ಫೀಲೇ ಬೇರೆ ಥರ ಅನ್ನಿಸ್ತಾ ಇದೆ. ವೆಲ್ಕಮ್ ಟು ಲೇ. ಫೈನಲಿ ಲೇಗೆ ಬಂದಿದ್ದೀವಿ. ಇಲ್ಲಿಂದ ಲೇ ರೋಡ್ ಸ್ಟಾರ್ಟ್ ಆಗುತ್ತೆ. ನಮಗೆ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಬ್ರೋ. ಎಲ್ಲ ಇದ್ದಾರೆ. ನಾವು ಲೇಗೆ ರೀಚ್ ಆಗ್ತಾ ಇದ್ದೀವಿ. ಈಗ ನಮಗೆ ವೆಲ್ಕಮ್ ಟು ಲೇ ಅಂತೇಳಿ ಒಂದು ಬೋರ್ಡ್ ಕಾಣಿಸ್ತಾ ಇದೆ. ಇದು ಗೌರ್ಮೆಂಟ್ ಆಫ್ ಜಮ್ಮು ಕಾಶ್ಮೀರ. ನಾವು ಈಗ ಎಂಟ್ರಿ ಆಗೋದೆ ಲೇಗೆ. ಸೊ ನನ್ನ ಒಂದು ಐಡೆಂಟಿಟಿ ಮಿಸ್ಟರ್ SK, ಈ ಒಂದು ಸ್ಟಿಕ್ಕರ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಇರಲಿ. ನಮ್ಮ ಉದಯ್ ಬ್ರೋ ಫೈನಲಿ ರೀಚ್ ಆದರು. ಅಪ್ರಜಿತ್ ಬ್ರೋ ರೀಚ್ ಆದರು. ಬ್ರೋ ಹಾಯ್, ಹೇಗಿದೆ ಫೀಲ್? ಹಾಂ, ಓಕೆ. ಫೂಟೇಜಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಮಿಸ್ಟರ್ SK ಹೆಂಗ ಅನಿಸ್ತಿದೆ? ಖುಷಿ ಇದೆ. ಇನ್ನು ಒಳಗಡೆ ಹೋಗ್ತಾ ಇದ್ದೀವಿ. ಬಟ್ ನಮ್ಮ ಆಲ್ರೆಡಿ ವೆಲ್ಕಮ್ ಟು ಲೇ ಅಂದರೆ ಆಲ್ರೆಡಿ ನಾವು ಲೇಗೆ ಹೊರಡ್ತಾ ಇದ್ದೀವಿ ಈಗ. ಸೊ ಇನ್ನು ಮ್ಯಾಕ್ಸಿಮಮ್ ಒಂದು 60 ಕಿಲೋಮೀಟರ್ ಇರ್ಬೋದು. ಅಷ್ಟು 2 ತಿಂಗಳಿಂದ ನಾವೇನು ಶ್ರಮ ಪಟ್ಟಿದ್ವಿ ಲೇಗೆ ಹೋಗಬೇಕು, ಲಡಾಖ್ ಹೋಗಬೇಕು ಅಂತ. ಸೊ ಫೈನಲಿ ನಾವು ಬೈಕಲ್ಲಿ ರೀಚ್ ಆಗ್ತಾ ಇದ್ದೀವಿ. ಯಾವುದೇ ಥರ ತೊಂದರೆ ಆಗಿಲ್ಲ. ಇನ್ನೇನು ಒಂದು 50 ಕಿಲೋಮೀಟರ್ ಹೋದರೆ ರೀಚ್ ಆಗ್ತೀವಿ. ನೋಡ್ತಾ ಇರಿ, ಅಪ್ಡೇಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ, ನಾನು ನಿಮ್ಮ SK. ಫೈನಲಿ ನಾನು ಎಲ್ಲಿದ್ದೀನಿ ಅಂದರೆ ಲೇ. ಪ್ರತಿಯೊಬ್ಬರ ಕನಸು ಲೇಗೆ ಹೋಗ್ಬೇಕಂತ. ಬಾಯ್ಸ್ ಎಲ್ಲರೂ ನಾವು ಬೈಕ್ ರೈಡಿಂಗ್ ಹೋಗ್ಬೇಕಂತ ಇರುತ್ತೆ. ಸೊ ನಾವು ಬಂಡಿ ಬ್ರಹ್ಮಾಂಡ ಒಂದು ಟೀಮ್ ಕಟ್ಟಿ 4 ಜನ ಸೊ ಇವತ್ತು ಲಡಾಖ್ಗೆ ಎಂಟ್ರಿ ಆಗ್ತಿದ್ದೀವಿ. ನೋಡಿ, ಒಂದಂತೂ ತಿಳ್ಕೊಳ್ಳಿ, ಟ್ರಾವೆಲ್ ಮಾಡೋರಿಗೆ ಅದು ಎಕ್ಸ್ಪೀರಿಯೆನ್ಸ್ ಆದ್ರೇ ಅದು ಬೇರೆ ಥರ ಮಜಾ ಸಿಗುತ್ತೆ. ನಾವೆಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಬಂದಿದ್ದೀವಿ. ಅದು ಬೈಕಲ್ಲಿ ಬಂದಿರೋದು ಬೆಂಗಳೂರು ಟು ಲಡಾಖ್. ಇದು ತಮಾಷೆ ಮಾತಲ್ಲ ಬೈಕಲ್ಲಿ ಬರೋದಂದರೆ. ಹೇಳ್ಬೋದು ಏನು ಬೈಕಲ್ಲಿ ಹೋಗಿದ್ದಾರೆ ಅಂತೇಳಿ, ಬಟ್ ಪ್ರತಿಯೊಂದು ಎಕ್ಸ್ಪೀರಿಯೆನ್ಸು ಕೂಡ ನಮಗೆ ಲೈಫಲ್ಲಿ ಮರೆಯೋಕ್ಕಾಗದಿರೋ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಎಲ್ಲವನ್ನು ಮೀರಿ ದಾಟಿ ಇವತ್ತು ಲೇಲಿದ್ದೀವಿ. ನಿಮಗೆ ಪ್ರತಿಯೊಂದು ವೀಡಿಯೋನ ಅಪ್ಡೇಟ್ ಮಾಡ್ತಾ ಇರ್ತೀನಿ ನನ್ನ ಮಿಸ್ಟರ್ SK ಶಿವಕುಮಾರ್ ಕಂದಿಕೆರೆ ಯೂಟ್ಯೂಬ್ ಚಾನಲಲ್ಲಿ. ಸೊ ನೋಡ್ತಾ ಇರಿ. ಬಟ್ ಒಂದಂತೂ ನೀವು ಟ್ರಾವೆಲ್ ಮಾಡಿ, ಎಂಜಾಯ್ ಮಾಡಿ ಲೈಫಲ್ಲಿ. ನಮ್ಮದು 4 ಚಾನಲ್ ಇದೆ, MD ಕ್ರಿಯೇಷನ್ಸು ಆ್ಯಂಡ್ ಗೋ ಉದಯ್ ಗೋ ಆ್ಯಂಡ್ ಮಿಸ್ಟರ್ ಸಾ ಅಂತೇಳಿ. ಸೊ ಇಷ್ಟು ಚಾನಲನ್ನು ಪ್ರತಿಯೊಂದು ವೀಡಿಯೋನ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ಬೆಂಗಳೂರು ಟು ಲಡಾಖ್ ಹೇಗೆ ಬರೋದು ಅಂತೇಳಿ. ಸೊ ದಯವಿಟ್ಟು ಆ ಚಾನಲನ್ನು ನೋಡಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಬರಬೇಕಂತ ಇದ್ದರು ದಯವಿಟ್ಟು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ. ಲೈಫಲ್ಲಿ ಒನ್ ಟೈಮ್ ನೀವು ಲಡಾಖ್ ರೀಚ್ ಆಗಿಬಿಟ್ರೆ ನಿಮಗೆ ಆ ಎಕ್ಸ್ಪೀರಿಯೆನ್ಸೇ ಬೇರೆ. ಆ್ಯಂಡ್ ಒನ್ ಥಿಂಕ್, ಎಲ್ಲೇ ಇರಿ ಹೇಗೆ ಇರಿ ಖುಷಿಯಾಗಿ ನಗ್ತಾ ಟ್ರಾವೆಲ್ ಮಾಡ್ತಾ ಇರಿ. ನಾನು ನಿಮ್ಮ SK, ಲವ್ ಯು ಆಲ್. ಅಂತೂ ಇಂತೂ ಲೇ ಒಳಗಡೆ ಬಂದ್ವಿ. ಇಲ್ಲಿ ನೋಡ್ತಾ ಇರೋ ಪ್ಲೇಸು ನೀವು ಸೀರಿಯಸ್ಲಿ ಎಲ್ಲೂ ನೋಡೋಕ್ಕಾಗಲ್ಲ, ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಎಲ್ಲಿ ಹೋದ್ರೂ ಬ್ಯೂಟಿಫುಲ್ಲಾಗೇ ಇರುತ್ತೆ. ಬಿಕಾಸ್ ಇದು ಲಡಾಖ್ ಒನ್ ಟೈಮ್ ನೀವು ನೋಡಿದ್ರೆ ನೀವು ಲೈಫ್ ಲಾಂಗಲ್ಲೂ ಮರೆಯೋಕ್ಕಾಗಲ್ಲ. ಯಾಕೆಂದರೆ ತುಂಬ ದೂರದಿಂದ ಪ್ರಯಾಣ ಮಾಡಿ ಇವತ್ತು ಲೇಗೆ ಹೊರಡ್ತಾ ಇದ್ದೀವಿ. ಆ ಲೇ ಯಾವ ಥರ ಇರುತ್ತೆ, ಹೇಗಿದೆ ಅಂತೇಳಿ ನನಗೂ ಐಡಿಯಾ ಇಲ್ಲ. ಬಟ್ ನಾನು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ಇದು ಆರ್ಮಿ ಕ್ಯಾಂಪ್. ಲೇನಲ್ಲಿ ತುಂಬಾ ಆರ್ಮಿ ಕ್ಯಾಂಪ್ಗಳು ಇರುತ್ತೆ. ಬಿಕಾಸ್ ಯಾಕೆಂದರೆ ಇಲ್ಲಿ ಆರ್ಮಿ ಅವ್ರಿಗೆ ಅವಶ್ಯಕತೆ ತುಂಬಾ ಇದೆ. ಸೊ ಹಾಗಾಗಿ ನಾವು ಇದನ್ನು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಓ, ಡೆಕಥಾನ್ ಇದೆ ಬ್ರೋ, ಡೆಕಥಾನ್ ಅಲ್ಲಿ ಅದು ತೊಗೋಬೋದಾ ಏನಾದರೂ? ಇದ್ರದ್ದಲ್ಲ, ಯಾವುದು ವಾಟರು. ಮೈ ಫೇವ್ರೆಟ್ ಡೆಕಥಾನ್ ಈಸ್ ಹಿಯರ್. ಸೊ ಇದು ಆರ್ಮಿ ಸ್ಟೋರು. ನಾವು ಗೂಗಲಲ್ಲಿ ನೋಡಿದ್ದೇನೆ, ಲೇ ಲಡಾಖಲ್ಲಿ ಆರ್ಮಿ ಸ್ಟೋರ್ ಅಂತ ಇದೆ. ಸೊ ನೋಡೋಣ, ಆಮೇಲೆ ಪರ್ಚೇಸ್ ಮಾಡೋಣ, ಈಗ ಸದ್ಯಕ್ಕಾಗಲ್ಲ. ಲೇಯಲ್ಲಿ ಸಾಗರ್ ಆರ್ಮಿ ಸ್ಟೋರ್ ಅಂತ ಇದೆ. ಸೊ ಇಲ್ಲಿ ಸ್ವಲ್ಪ ರೀಸನಬಲ್ಲಾಗಿ ಎಲ್ಲ ಸಿಗುತ್ತೆ ನಿಮಗೆ. ಜೆರ್ಸಿ, ಪ್ಯಾಂಟ್, ಲೈಕ್ ಆರ್ಮಿ ಟಿ ಶರ್ಟ್ಸ್. ಸೊ ಇದೆಲ್ಲ ಸ್ವಲ್ಪ ರೀಸನಬಲ್ ಸಿಗುತ್ತೆ ಅಂತ ನಾವು ಗೂಗಲಲ್ಲಿ ಆ್ಯಂಡ್ ಯೂಟ್ಯೂಬಲ್ಲಿ ನೋಡಿದ್ವಿ. ನಮ್ಮ ಉದಯ್ ಬ್ರೋ ಕೂಡ ನಮಗೆ ಹೇಳಿದರು, ವೀಡಿಯೋನು ಕಳಿಸಿದ್ರು. ಸೊ ಹಾಗಾಗಿ ನೋಡೋಣ ಅಂತ ಬಂದಿದ್ವಿ. ಬ್ರೋ ಪ್ರೈಸ್ ಏನಿದೆ ಬ್ರೋ? ಪ್ರೈಸ್ ಇನ್ನೂ ಗೊತ್ತಿಲ್ಲ, ಅವ್ರಿಗೆ ಕೇಳಬೇಕು. ಸ್ವಲ್ಪ ಹೊರಗೆ ಹೋಗಿ ಕ್ವಾಲಿಟಿ
ಕ್ವಾಲಿಟಿ ಒಂದು ಸಕ್ಕತ್ತಾಗಿದೆ. ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಓಕೆ, ಸಕ್ಕತ್ ಇಷ್ಟ ಆಗ್ತಿದೆ. ಚೆನ್ನಾಗಿದೆ ಅಲ್ಲ ಬ್ರೋ? ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ಅದು ಸಿಂಪಲ್ ಆಗಿ ಸಖತ್ತಾಗಿ ಕಾಣ್ತಾ ಇದೆ. ತೊಗೊಳೋಣ ನೋಡೋಣ ಆರ್ಮಿ ಸ್ಟೋರಲ್ಲಿ ಯಾವ ಥರ ಇರುತ್ತೆ ಅಂತ. ಇದೆಲ್ಲ ಟೋಟಲ್ ಆರ್ಮಿ ಸ್ಟೋರು. ಓಹ್, ಸ್ಲೀಪಿಂಗ್ ಬ್ಯಾಗು ಸೂಪರ್ ಇದೆ ಬ್ರೋ. ಕೇಳೋಣ ಎಷ್ಟು ಸ್ಲೀಪಿಂಗ್ ಬ್ಯಾಗ್ ನೋಡಿ ಬ್ರೋ. ನಮಗೆ ಪಾಂಗಲ್ಲಿ ಆಗಿದ್ದ ಕೆಲವೊಂದು ಸಮಸ್ಯೆಗಳನ್ನು ಲೈಕ್ ಹೆಲ್ತ್ ಇಶ್ಯೂಸನ್ನು ಕ್ಲಿಯರ್ ಮಾಡಿಕೊಂಡು ಎಂಡ್ ಆಫ್ ದಿ ಡೇ ನಾವು ಲೇಗೆ ಹೋಗುವಾಗ ಕಾರು ಅಂತೇಳಿ ಒಂದು ಪ್ಲೇಸ್ ಸಿಗುತ್ತೆ. ಸೊ ಅಲ್ಲಿ ಸ್ಟೇ ಆಗ್ತೀವಿ. ನೋಡ್ತಾ ಇರಿ. ನಾನು ನಿಮ್ಮ SK. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.